ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ವಿಧಾನಸಭಾ ಕ್ಷೇತ್ರದ 1994ರಿಂದ 1999ರವರೆಗೂ ಶಾಸಕರಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ಮತ್ತು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ಬೆಂಗಳೂರು ಹುಬ್ಬಳ್ಳಿ ಇದರ ಮಾಜಿ ಅಧ್ಯಕ್ಷರು ಹಾಗೂ ಅಖಂಡ ಬಿಜಾಪುರ ಜಿಲ್ಲೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಲಕ್ಷ್ಮೀ ಸಹಕಾರಿ ಬ್ಯಾಂಕ್ ನಿಯಮಿತ ಗುಳೇದಗುಡ್ಡ ಇದರ ಮಾಜಿ ಅಧ್ಯಕ್ಷರಾಗಿ ಹಾಲಿ ಅಧ್ಯಕ್ಷರಾಗಿ ಮತ್ತು ಬಾಗಲಕೋಟೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಮತ್ತು ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್ನ ಮಾಜಿ ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ಅಭಿವೃದ್ಧಿ ಆಗಿರುವಂತಹ ಶ್ರೀ ರಾಜಶೇಖರ್ ವೀರಪ್ಪ ಶೀಲ್ವಂತ್ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ india.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಾವು ಒಂದು ಶಾಸಕರಾಗಿ ಒಂದು ಸಮಾಜ ಸೇವೆಯನ್ನು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ರಿ ಸರ್. ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಒಂದು ಹೇಳ್ಕೊಡಿ. ಈಗಾಗಲೇ ನನ್ನ ಹೆಸರನ್ನು ತಾವು ತೆಗೆದುಕೊಂಡಿದ್ದೀರಿ. ನಾನು ನನ್ನ ಕಾಲೇಜ್ ಜೀವನ ಮುಗಿದ ತಕ್ಷಣವೇ ನಾನು ಸಂಪೂರ್ಣ ಸಾರ್ವಜನಿಕ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವನು. ಸುಮಾರು 1989ರಲ್ಲಿಯೂ ಕೂಡ ನಾನು ಚುನಾವಣೆಯಲ್ಲಿ ಓಡಾಡಿರ್ತಕ್ಕಂಥ 1983ರಲ್ಲಿ ಸನ್ಮಾನ್ಯ ಬನ್ನಿಯವರು ಇಲ್ಲೇ ಚುನಾವಣೆಗೆ ನಿಂತಿದ್ರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ. ಅಖಂಡ ಜಿಲ್ಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಚುನಾವಣೆಯನ್ನು ಯಶಸ್ವಿಯಾಗಿ ಓಡಾಡಿ ಕಾಲೇಜಿನ ಎಲ್ಲ ನಮ್ಮ ಸ್ನೇಹಿತರನ್ನ ಅದರಲ್ಲಿ ತೊಡಗಿಸಿಕೊಂಡು ಆ ಚುನಾವಣೆಯನ್ನು ಯುವಕರೇ ಆ ಚುನಾವಣೆಯನ್ನು ಗೆಲ್ಲಿಸಿದ್ರು ಅಂತಕ್ಕಂಥ ಒಂದು ಹೆಸರನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಕೀರ್ತಿ ನನಗೆ ಸಲ್ತಾ ಇದೆ. ತುಂಬ ಸಂತೋಷ ಸರ್. ಸರ್ ತಾವು ಒಂದು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ರಿ? ನಾನು 83ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಥಮ ಶಾಸಕರನ್ನೆಲ್ಲ ಆಯ್ಕೆ ಮಾಡೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಜನಮಾನಸದಲ್ಲಿ ಉಳಿದಿರ್ತಕ್ಕಂಥದ್ದು. ಅದಾದಮೇಲೆ ನಾನು ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಾನು ಮೊದಲಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಬಂದಿರತಕ್ಕಂಥ ಬಾಲ್ಯದಿಂದ ಸ್ವಯಂ ಸೇವಕ ಮತ್ತು ಸಂಘದ 3 ವರ್ಷ ತೃತೀಯ ವರ್ಷ ಏನು ಶಿಕ್ಷೆಯನ್ನು ಕೂಡ ಪಡೆದಿರ್ತಕ್ಕಂಥವನು. ಹೀಗಾಗಿ ಸ್ವಾಭಾವಿಕವಾಗಿ ವಿದ್ಯಾರ್ಥಿ ಪರಿಷತ್ನಲ್ಲಿ ನಾನು ತೊಡಗಿಸ್ಕೊಂಡೆ. ವಿದ್ಯಾರ್ಥಿ ಪರಿಷತ್ ತೊಡಗಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಎಲ್ಲ ನಡೀತಕ್ಕಂಥ ಇತರ ಕಾರ್ಯಚಟುವಟಿಕೆಗಳು ಏನು ನಾವು ಪಕ್ಷದ ಪಠ್ಯೇತರ ಚಟುವಟಿಕೆ ಅಂತ ಹೇಳ್ತೀವಿ, ಆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು BCom ಫೈನಲ್ ಇರತಕ್ಕಂಥ ಸಂದರ್ಭದಲ್ಲಿ ಕಾಲೇಜಿನ ಕಾರ್ಯದರ್ಶಿನೂ ಆಯ್ಕೆ ನಾನು ಕೆಲಸವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನನಗೆ ರಾಜಕೀಯದ್ದು ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಮೂಡಿತ್ತು. ಸ್ವಾಭಾವಿಕ ಕಾಲೇಜ್ ಮುಗಿದ ತಕ್ಷಣ ನಮ್ಮ ವ್ಯವಹಾರ ಉದ್ಯೋಗ, ನಮ್ಮ ಮೂಲ ವ್ಯವಹಾರ ಜ್ಯುವೆಲರಿ ಬಿಸ್ನೆಸ್ ನಮ್ಮದು ಮೊದಲಿಂದ ನಮ್ಮ ತಲಾಂತರದಿಂದ ಬಂದಿರತಕ್ಕಂಥ ಬಿಸ್ನೆಸ್. ಸುಮಾರು 3 ವರ್ಷದ ಶೋರೂಮ್ ನಮ್ಮದಿದೆ. ಈಗ ಆ ಬಿಸ್ನೆಸ್ಸನ್ನು ಮಾಡ್ತಾ ನಾನು ಲಕ್ಷ್ಮೀ ಸಹಕಾರಿ ಬ್ಯಾಂಕಿಗೆ ಚುನಾವಣೆಯಲ್ಲಿ ನಾನು ನಿಂತ್ಕೊಂಡೆ. ನಮ್ಮ ಗೆಳೆಯರ ಒತ್ತಡ ಮತ್ತು ಇಲ್ಲಿರ್ತಕ್ಕಂಥ ಮೊದಲಿರ್ತಕ್ಕಂಥ ನಿರ್ದೇಶಕರ ಒತ್ತಡದ ಮೇಲೆ ನಿಂತ್ಕೊಂಡು ಚುನಾವಣೆಯನ್ನು ಗೆದ್ದ ಮೇಲೆ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಸೇರಿ ನನ್ನನ್ನೇ ಈ ಬ್ಯಾಂಕಿಗೆ ಚೇರ್ಮನ್ ಆಗಿ ಕೂಡ ಮಾಡಿದೆ. ನಾನು ಪ್ರಥಮವಾಗಿ ಆಯ್ಕೆಯಾಗಿ ನಾನು ಡೈರೆಕ್ಟರ್ ಆಗಲಿಲ್ಲ. ನೇರವಾಗಿ ಚುನಾವಣೆ ಗೆದ್ದ ಕೂಡಲೇ ಡೈರೆಕ್ಟರ್ ಆಗಿ ನೆಕ್ಸ್ಟ್ ನಾನು ಆಗಲೇ ಈ ಬ್ಯಾಂಕಿನ ಚೇರ್ಮನ್ ಆಗಿ ಕೆಲಸವನ್ನು ಪ್ರಾರಂಭ ಮಾಡಿದೆ. ಬ್ಯಾಂಕ್ ಬಹಳ ಸಣ್ಣದಾಗಿರ್ತಕ್ಕಂಥ ಬ್ಯಾಂಕ್ ಆಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 70 ಕೋಟಿ ನಮ್ಮ 70 ಲಕ್ಷ ನಮ್ಮ ಬ್ಯಾಂಕಿನ ಡಿಪಾಸಿಟ್ ಆ ಸಂದರ್ಭದಲ್ಲಿ ಇತ್ತು ನನಗೆ ನೆನಪಿದ್ದಂಗೆ. ಹೀಗಾಗಿ ಬಹಳ ಕಷ್ಟದಲ್ಲಿರ್ತಕ್ಕಂಥ ಬ್ಯಾಂಕನ್ನು ಮೇಲೆತ್ತೋದಕ್ಕೆ ನಾನು ನನ್ನ ಇರ್ತಕ್ಕಂಥ ಆಗಿನ ನಿರ್ದೇಶಕ ಮಂಡಳಿ ಸದಸ್ಯರು ಅವಿರತವಾಗಿ ಪ್ರಯತ್ನ ಮಾಡಿ ಈ ಬ್ಯಾಂಕನ್ನು ಭಾಳ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ನಂಬರ್ 1 ಬರ್ತಕ್ಕಂಥ ಬ್ಯಾಂಕ್ ಅನ್ನುವಂಥ ರೀತಿಯಲ್ಲಿ ನಾವು ಬ್ಯಾಂಕನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಆಯಿತು ನಮ್ಮ ಎಲ್ಲರ ಸಹಕಾರದಿಂದ. ಹೀಗಾಗಿ ಬ್ಯಾಂಕ್ ಒಳ್ಳೆಯ ರೀತಿಯಲ್ಲಿ ನಡೆದ ಕೂಡಲೇ ಸ್ವಾಭಾವಿಕವಾಗಿ ಎಲ್ಲರ ಒಂದು ಕಣ್ಣು ನನ್ನ ಮೇಲೆ ಬಿತ್ತು. ಮುಂದೆ 94ರಲ್ಲಿ ಚುನಾವಣೆ ಬಂತು, ಅಸೆಂಬ್ಲಿ ಚುನಾವಣೆ. ಆಗ ಇಲ್ಲಿರ್ತಕ್ಕಂಥ ಹಾಲಿ ಶಾಸಕರಾಗಿರ್ತಕ್ಕಂಥ HY ಮೇಟಿ ಅವರು ಕಾಂಪಿಟೇಷನ್ ಮಾಡಿದರು. ಅವ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಯಾರೂ ಇರಲಿಲ್ಲ. ಹೀಗಾಗಿ ಸ್ವಾಭಾವಿಕವಾಗಿ ನಾನು ಈ ಒಂದು ಹಣಕಾಸಿನ ಸಂಸ್ಥೆಯಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ದನ್ನು ಶ್ಲಾಘಿಸಿ ನಮ್ಮ ಪಕ್ಷದ ಮುಖಂಡರು ಸನ್ಮಾನ್ಯ BS ಯಡಿಯೂರಪ್ಪನವರು ಹಾಗೂ ಸನ್ಮಾನ್ಯ ಅನಂತಕುಮಾರ್ ಅವರು, ದಿವಂಗತ ಅನಂತಕುಮಾರ್ ಅವರು ಇವತ್ತು ಅವರಿಲ್ಲ, ಅವ್ರು ನೆನೆಸ್ಕೋಬೇಕಾಗತ್ತೆ ನಾನು. ಅವರು ಕೂಡ ಆ ಸಂದರ್ಭದಲ್ಲಿ ಬಂದು ವಿದ್ಯಾರ್ಥಿ ಪರಿಷತ್ತಿನಿಂದ ಅವ್ರ ಸಂಘಟನೆಗಳ ನಮ್ಮ ಸಂಪರ್ಕ ಇತ್ತು. ಆ ಸಂಪರ್ಕದ ಮೇರೆಗೆ ಬಂದು ಚುನಾವಣೆ ನಿಲ್ಲಲಿಕ್ಕೆ ನನಗೆ ಪ್ರಪೋಸ್ ಮಾಡಿದರು. ನನಗೆ ಬಹುಶಃ ಆಶ್ಚರ್ಯ ಅನ್ನಿಸ್ತು. ನನಗಿನ್ನೂ ಆವಾಗ 30 ವಯಸ್ಸು. 30ನೇ ವಯಸ್ಸಿನಲ್ಲಿ ಇನ್ನೂ ನಾವು ವಿಚಾರ ಶಕ್ತಿ ಅಷ್ಟೊಂದು ಪ್ರಮಾಣದಲ್ಲಿ ನಮ್ಮದು ಬೆಳೆದಿರೋಕ್ಕೆ ಸಾಧ್ಯತೆ ಇಲ್ಲ. ಅಂಥ ಸಂದರ್ಭದಲ್ಲಿ ನಾನು ಚುನಾವಣೆಗೆ ಒಂದು ಶಾಸಕನಾಗಿ ಆಯ್ಕೆ ಆಗುವಂಥ ಚುನಾವಣೆಗೆ ನಿಲ್ಲಲಿಕ್ಕೆ ಪ್ರಪೋಸ್ ಮಾಡಿರ್ತಕ್ಕಂಥದ್ದು ನನ್ನ ಜೀವನದೊಳಗೆ ಅಚ್ಚರಿಯನ್ನು ಮೂಡಿಸ್ತಕ್ಕಂಥ ಒಂದು ಸಂದರ್ಭ.
ಆ ಸಂದರ್ಭವನ್ನು ನಾನು ಪಾಸಿಟಿವ್ ಆಗಿ ತೆಗೆದುಕೊಂಡೆ. ಅವ್ರು ಹೇಳಿದ್ದನ್ನು ಸಾರ ವಿಚಾರ ಮಾಡಿದೆ, ನಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿದೆ. ಒಂದ್ಸಲ ಯಾಕೆ ನಿಲ್ಲಬಾರ್ದು ಅಂತಕ್ಕಂಥ ಭಾವನೆ ಅಲ್ಲಲ್ಲೇ ಪ್ರಾರಂಭ ಆಯಿತು. ನನ್ನ ಮನೆಯಲ್ಲಿ ಒಪ್ತಕ್ಕಂಥ ಸನ್ನಿವೇಶ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ನಮ್ಮದು ರಾಜಕೀಯವಾಗಿರ್ತಕ್ಕಂಥ ಮನೆತನ ಅಲ್ಲ, ವ್ಯವಹಾರಸ್ಥರ ಮನೆತನ. ನಾನೇನೋ ಸಾರ್ವಜನಿಕ ಸೇವೆಯಲ್ಲಿ ಹೆಚ್ಚು ನನ್ನನ್ನು ತೊಡಗಿಸ್ಕೊಂಡಿದ್ದೆ. ಆದರೆ ನಮ್ಮ ತಂದೆಯವರು ಕೂಡ ಒಪ್ಪೋದಕ್ಕೆ ಸಾಧ್ಯತೆ ಇರಲಿಲ್ಲ ಅಂತ ನನಗೆ ಅನಿಸಿತ್ತು. ನಾನು ಪ್ರಪೋಸ್ ಮಾಡಿದೆ ಮನೆಯಲ್ಲಿ ಕೂಡ ಈ ವಿಷಯವನ್ನು ನಮ್ಮ ತಂದೆಯವ್ರಿಗೆ ಪ್ರಪೋಸ್ ಮಾಡಿದೆ, ಈ ಥರ ಇದೆ ನನಗೆ ಅವಕಾಶ, ನಾನು ಆಗ್ಬೇಕಂತ ಇದೆ ಅಂತಂದಾಗ ಎಲ್ಲರೂ ನನಗೊಂಥರ ಅಪಾಸ್ಯದಿಂದ ನೋಡಿದರು. ಇದು ಹೆಂಗೆ ಸಾಧ್ಯತೆ, ಏನು ಆಗಕ್ಕೆ ಸಾಧ್ಯತೆ? HOM ಅಂತಕ್ಕಂಥ ವ್ಯಕ್ತಿ ಮೊದಲಿಂದ MLA ಆದವ, 2ನೇ ಸಲ ನಿಲ್ತಾರೆ, ಅವ್ರ ವಿರುದ್ಧ ಹೆಂಗೆ ಸಾಧ್ಯತೆ, ಏನು ಮಾಡ್ಬೋದು? ಯಾರೂ ಒಪ್ಪುವಂಥ ಸ್ಥಿತಿ ಇರಲಿಲ್ಲ. ಅನಂತಕುಮಾರ್ ಅವ್ರು ಮಾತ್ರ ಪಟ್ಟು ಬಿಡಲಿಲ್ಲ. ವಾಪಸ್ ಬಂದರು, ನಮ್ಮ ತಂದೆಯವ್ರಿಗೆ ಭೇಟಿ ಆದರು, ನಮ್ಮ ತಂದೆಯವ್ರಿಗೆ ಮಾತಾಡಿ ಅವ್ರು ಒಪ್ಪಿಸಿದರು. ನಮ್ಮ ತಂದೆಯವ್ರ ಕೊನೆಗೆ ಒಪ್ಕೊಂಡು ನಾನು ಚುನಾವಣೆ ನಿಲ್ಲಿಕ್ಕೆ ಬಿಟ್ಟರು. ಚುನಾವಣೆಯಲ್ಲಿ ನಿಂತೆ. ಆಶ್ಚರ್ಯ ಅಂದರೆ ಸುಮಾರು 2,500 ಮತದಲ್ಲಿ ನಾನು ಸೋತೆ ಪ್ರಥಮ ಬಾರಿಗೆ. ಸೋತ ಮೇಲೆ ನನಗಿರ್ತಕ್ಕಂಥ ಒಳಗಿರ್ತಕ್ಕಂಥ ಕಿಚ್ಚು ಅದು ಮತ್ತು ಬೆಳೆಯೋದು ಪ್ರಾರಂಭ ಆಯಿತು. ಎಲ್ಲಿ ನಾನು ಕಳ್ಕೊಂಡಿದ್ದೀನಿ ಅಲ್ಲೇ ಹುಡುಕಬೇಕು ಅಂತಕ್ಕಂಥ ಒಂದು ಏನು ತತ್ವದ ಮಾತಿದೆ, ಆ ಮಾತಿನ ಪ್ರಕಾರ ನನ್ನ ಕಾರ್ಯಚಟುವಟಿಕೆಯನ್ನು ನಾನು ಶುರು ಮಾಡಿದೆ. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಕ್ಷೇತ್ರವನ್ನು ಸುತ್ತುವಂಥದ್ದು, ಕಾರ್ಯಕರ್ತರನ್ನು ಬಡಿದೆಬ್ಬಿಸ್ತಕ್ಕಂಥದ್ದು, ಸಂಘಟನೆ ಮಾಡ್ತಕ್ಕಂಥದ್ದು, ಈ ರೀತಿ ಕಾರ್ಯಗಳನ್ನು ತೊಡಗಿದೆ. ಮತ್ತು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಜನರಲ್ ಸೆಕ್ರೆಟರಿಯನ್ನು ಕೂಡ ಸಂದರ್ಭದಲ್ಲಿ ಮಾಡಿತು. ಹೀಗೆ ನನ್ನ ಒಂದು ಈ ರಾಜಕೀಯ ಪಯಣ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸನ್ನಿವೇಶ. ತುಂಬ ಸಂತೋಷ ಸರ್. ಆ ಒಂದು ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ರಾಜಕೀಯ ಆದರ್ಶ ಗುರುಗಳು ಯಾರು? ಅವಾಗ ಸನ್ಮಾನ್ಯ ಅನಂತಕುಮಾರ್ ಅವರು ಭಾಳ ಸಮೀಪದಿಂದ ನಾನು ಬಲ್ಲೆ. ವಿದ್ಯಾರ್ಥಿ ಪರಿಷತ್ನಲ್ಲಿ ನಾನು ತೊಡಗಿಸ್ಕೊಂಡಾಗ ಅವರೇ ನನ್ನ ಜೊತೆ ಯಾವಾಗಲೂ ಇರ್ತಕ್ಕಂಥವ್ರು. ನಾವು ಭಾಳ ಸ್ನೇಹದಿಂದ ಒಂದೇ ಬೈಕ್ನಲ್ಲಿ, ಸೈಕಲ್ನಲ್ಲಿ ಎಲ್ಲಿ ಎಲ್ಲ ಕಡೆ ಓಡಾಡ್ತಕ್ಕಂಥವ್ರು. ರಸ್ತೆಯಲ್ಲಿ ಒತ್ತು ಗಾಡಿಗಳನ್ನು ನಿಂತ್ಕೊಂಡು ಚಹಾ ಕುಡಿದಿರ್ತಕ್ಕಂಥ ಆ ಸಂದರ್ಭದಲ್ಲಿ. ಹೀಗಾಗಿ ಅವ್ರ ಜೊತೆ ಸಾಕಷ್ಟು ಅವಿನಾಭಾವ ಸಂಬಂಧ ಇತ್ತು. ಹೀಗಾಗಿ ಅವರು ನನಗೆ ಬಹಳ ಸಮೀಪದಿಂದ ಈ ಒಂದು ಕಾರ್ಯಗಳು ಬೆನ್ನತ್ತಿದ್ರು. ಸನ್ಮಾನ್ಯ ಯಡಿಯೂರಪ್ಪನವ್ರು ಭೇಟಿ ಆದಾಗ ಬಹಳ ಖುಷಿಯಿಂದ ನನ್ನ ಹಿಡ್ಕೊಂಡು ಸ್ವಂತ ಮಕ್ಕಳ ರೀತಿಯೊಳಗೆ ಅವರು ಕೂಡ ನನ್ನ ನೋಡಿ ನನ್ನ ಸಮೀಪದಿಂದ ಬೆಳೆಸೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು. ಹೀಗಾಗಿ ಅವರು ಸನ್ಮಾನ್ಯ ಯಡಿಯೂರಪ್ಪನವ್ರು ನನಗೆ ಇವತ್ತು, ಅನಂತಕುಮಾರ್ ಅವರು ಇಲ್ಲ, ಸನ್ಮಾನ್ಯ ಯಡಿಯೂರಪ್ಪನವ್ರು ನನಗೆ ಇವತ್ತು ಒಂದು ಆದರ್ಶ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ತುಂಬ ಸಂತೋಷ ಸರ್. ಬಾಗಲಕೋಟೆ ಜಿಲ್ಲೆ ಆಗಿನ ಗುಳೇದಗುಡ್ಡ ವಿಧಾನಸಭಾ ಮತಕ್ಷೇತ್ರ ತಾವು ಒಂದು 1996ರಿಂದ 99ರವರೆಗೂ ಶಾಸಕರಾಗಿ ಒಂದು ಕೆಲಸ ಕಾರ್ಯಗಳನ್ನು ತಾವು ಮಾಡಿದಿರಿ. ಆ ಒಂದು ಸಂದರ್ಭದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ರಿ? ನಾನು ಚುನಾವಣೆಯಲ್ಲಿ ಗೆದ್ದು ಬಂದ ತಕ್ಷಣವೇ ನಾನು ಒಂದು KDP ಮೀಟಿಂಗನ್ನು ಕರೆದಾಗ ಬದಾಮಿ ತಾಲೂಕದ ಸಂಬಂಧಪಟ್ಟಂಥ ನಮ್ಮೆಲ್ಲ ಅಧಿಕಾರಿ ವರ್ಗದವ್ರು ಬಂದರು, ಮೀಟಿಂಗ್ ಭಾಗವಹಿಸಿದರು. ಮಾತಾಡುವಾಗ ಸಂದರ್ಭದೊಳಗೆ ಅವಾಗ ನನಗೆ ಒಂದೊಂದು ತಿಳಿಯೋಕ್ಕೆ ಶುರು ಆಯಿತು. ಈ ಕ್ಷೇತ್ರ 3 ತಾಲೂಕುದಲ್ಲಿ ಹಂಚಿದ್ರಿಂದ 3 ಕಡೆ KDP ಮೀಟಿಂಗ್ ನಾನು ಅಟೆಂಡ್ ಆಗಬೇಕು, ಪ್ರತಿ ಕೆಲಸಕ್ಕೂ ಕೂಡ ಅಲಿದಾಡ್ತಕ್ಕಂಥ ಒಂದು ಸಂದರ್ಭ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಯಿತು. ಸಾಕಷ್ಟು ಸಮಸ್ಯೆಗಳು ಪ್ರಾರಂಭ ಆಯಿತು. ಹೀಗಾಗಿ ಇದು ಗುಳೇದಗುಡ್ಡ ಮತಕ್ಷೇತ್ರ ಇರುವುದನ್ನು ತಾಲೂಕಾ ಮಾಡೋದಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ನನಗೆ ಪ್ರಾರಂಭ ಆಯಿತು. ನಾನು ಸನ್ಮಾನ್ಯ ಆಗಿನ RDPR ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ಅವರು ನಾನು ಈ ಸಂದರ್ಭದಲ್ಲಿ ನೆನೆಸೋಬೇಕು. ಪ್ರಕಾಶ್ ಅವರು ನಾನು ಹೋಗಿ ಭೇಟಿಯಾದೆ. ಅವಾಗ ಪ್ರಕಾಶ್ ಸಾಹೇಬರು ನನಗೆ ಹೇಳಿದರು, ಇದು ಕಷ್ಟಪ್ಪ, ಯಾಕೆ ಗುದ್ದಾಡ್ತಿ, ತಾಲೂಕು ಮಾಡೋದು ಒಂದು ಇಶ್ಯೂ ಇದು. ಒಂದು ಸರ್ಕಾರ ತನ್ನ ಅವಧಿ ಒಳಗೆ ಏನೇನು ಮಾಡಬೇಕಂತ ಒಂದು ಯೋಜನೆ ಇರ್ತದೆ ಅದನ್ನು ಮಾಡ್ತಾರೆ, ಹೊರತಾಗಿ ಇಂಥ ಹೊಸ ಇಶ್ಯೂಗಳನ್ನ ಹಾಕೋದು ಕಷ್ಟ. ಆದರೆ ಪ್ರಯತ್ನ ಮಾಡು, KDP ಮೀಟಿಂಗನ್ನಾದರೂ ಒಂದು ಕಡೆ ಮಾಡೋದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನೋಡೋಣ ಅನ್ನುವಂಥ ಮಾತನ್ನು ಮಾತಾಡಿ. ಆದರೆ KDP ಮೀಟಿಂಗ್ ಕೂಡ ಒಂದು ಕಡೆ ಮಾಡೋದು ನಮ್ಮ ಪದ್ಧತಿಯಲ್ಲಿ ಇಲ್ಲ. ಹೀಗಾಗಿ ಅದು ಕೂಡ ಆಗಲಿಲ್ಲ. ಹೀಗಾಗಿ ಅವಾಗಿಂದ ನನಗೆ ಶುರು ಆಯಿತು, ಒಂದು ತಾಲೂಕು ಸಲುವಾಗಿ ಏನಾದರೂ ಮಾಡಬೇಕು, ತಾಲೂಕಿನ ಗುಳೇದಗುಡ್ಡ ತಾಲೂಕು ಮಾಡಬೇಕು ಅನ್ನೋಂಥ ಕಿಚ್ಚು ನನ್ನ ಮನಸ್ಸಿನ ಪ್ರಾರಂಭ ಆಯಿತು. ಅದಕ್ಕಿಂತ ಮೊದಲೇ ಗುಳೇದಗುಡ್ಡ ತಾಲೂಕು ಮಾಡೋದಕ್ಕೆ ನಮ್ಮ ಹಿರಿಯರು ಪ್ರಯತ್ನ ಪಟ್ಟಿದ್ರು. ಆದರೆ ಅದು ಯಾವುದೂ ಅಂಥ ಒಂದು ಫೋರ್ಸಲ್ಲಿ ಇರಲಿಲ್ಲ. ಹೀಗಾಗಿ ನಾನು ತಾಲೂಕಿಗೆ ವಿಶೇಷವಾದ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಯೋಜನೆ ಇಟ್ಟುಕೊಂಡು ನನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ನನ್ನ ಶಾಸಕನಾಗಿರ್ತಕ್ಕಂಥ ಅವಧಿಯಲ್ಲಿ ಅದು ನನಗೆ ಸಾಧ್ಯ ಆಗಲಿಲ್ಲ. ಆದರೆ ನಾನು ಅಲ್ಲಿಂದ ಪಟ್ಟನ್ನು ಬಿಡಲಿಲ್ಲ. ಇಲ್ಲಿ ಒಂದು ಸಮಿತಿ ರಚನೆಯನ್ನು ಮಾಡಿದ್ವಿ. ಎಲ್ಲ ಇಂಪಾರ್ಷಲ್ ಎಲ್ಲ ಪಕ್ಷದ ಮುಖಂಡರನ್ನು ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿದ್ವಿ. ಆ ಸಮಿತಿಯಲ್ಲಿ ನಾನು ಅಧ್ಯಕ್ಷನಾದೆ. ಗುಳೇದಗುಡ್ಡದ ಎಲ್ಲ ಜನರ ಒತ್ತಡದಿಂದ ನಾನು ಅಧ್ಯಕ್ಷನಾಗಿ ನನ್ನ ಕೆಲಸವನ್ನು ನಾನು ಪ್ರಾರಂಭ ಮಾಡಿದೆ. ನಾವು ವಿರೋಧ ಪಕ್ಷದಲ್ಲಿರೋದ್ರಿಂದ ನನಗೆ ಇನ್ನೂ ಹೆಚ್ಚು ಒತ್ತಿ ಆ ಕೆಲಸವನ್ನು ಸದನದಲ್ಲಿ ಮಾತಾಡಲಿಕ್ಕೆ ಅವಕಾಶಗಳು ಬಹಳಷ್ಟು ಸಿಕ್ಕು. ಹೀಗಾಗಿ ನಾನು ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ. ಅದು ಮೊದಲೇದಾಗಿರ್ತಕ್ಕಂಥದ್ದು. ಮುಂದೆ ನನ್ನ ಶಾಸಕ ಅವಧಿ ಮುಗಿದ ಮೇಲೆ ಆ ಪ್ರಯತ್ನಕ್ಕೆ ಫಲ ಸಿಕ್ತು.
ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಅವ್ರನ್ನ ನಮ್ಮ ಹೋರಾಟ ಕರೆದಿದ್ವಿ. ಸುಮಾರು 35 ದಿನಗಳ ಹೋರಾಟವನ್ನು ಮಾಡಿದ್ವಿ. ಇಡೀ ಊರಿನ ಎಲ್ಲ ಜನತೆಯನ್ನು ಕರೆದು ಎಲ್ಲರೂ ಪ್ರತಿನಿತ್ಯ ಒಂದೊಂದು ಓಣಿಯವರು ಒಂದೊಂದು ದಿವಸ ಸತ್ಯಾಗ್ರಹ, ಸುತ್ತಮುತ್ತಲ ಗ್ರಾಮದವರು ಒಂದೊಂದು ದಿವಸ ಸತ್ಯಾಗ್ರಹ, ಪಂಜಿನ ಮೆರವಣಿಗೆಯನ್ನು ಮಾಡಿದ್ವಿ, ಗುಳೆಗುಡ್ಡು ಬಂದ್ ಆಚರಣೆ ಮಾಡಿದ್ವಿ. ಭಾಳ ದೊಡ್ಡ ಪ್ರಮಾಣದ ಹೋರಾಟಗಳನ್ನು ಆ ಸಂದರ್ಭದಲ್ಲಿ ನಾವು ಮಾಡಿದ ಮೇಲೆ ಬಹುಶಃ ಜಗದೀಶ್ ಶೆಟ್ಟರ್ ಅವರು ಆ ಕಾರ್ಯಕ್ರಮ ಕರೆದಿದ್ದೆ. ಅವರು ಬಂದಿದ್ದರು, ವಿರೋಧ ಪಕ್ಷ ನಾಯಕರಾಗಿದ್ದು. ಹೌಸಲ್ಲಿ ನಾನು ಎತ್ತೇನೆ ಅಂತ ಹೇಳಿದ್ರು, ಹೌಸ್ನಲ್ಲಿ ಎತ್ತಿದ್ರು. ಆ ಸಂದರ್ಭದಲ್ಲಿ ಕೃಷ್ಣ ಅವ್ರ ಸರ್ಕಾರ ಏನು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅವರೇ ಮುಂದಿನ ಸಲ ಕಂದಾಯ ಮಂತ್ರಿಗಳಾಗಿ ಬಂದರು. ಕಂದಾಯ ಮಂತ್ರಿಗಳಾದಾಗ ಭಾಳ ಒತ್ತಾಯ ಮಾಡಿದೆ. ಅವರು ನನಗೆ ವಿಶೇಷ ತಹಸೀಲ್ದಾರನ ಗುಳೆಗುಡ್ಡ ಕೊಡುವ ಮೂಲಕ ಗುಳೆಗುಡ್ಡಕ್ಕೆ ಒಂದು ಏನೋ ಒಂದು ತಾಲೂಕು ಆಗೋದಕ್ಕೆ ಒಂದು ಮುಂಚೂಣಿಯಲ್ಲಿ ಬರಲಿಕ್ಕೆ ಒಂದು ಅವಕಾಶವನ್ನು ಮಾಡಿ ಅವ್ರು ಕೊಟ್ಟರು. ಹೀಗಾಗಿ ಅವ್ರು ನಾವು ಎಷ್ಟು ಶ್ಲಾಘನೆ ಮಾಡಿದ್ರು ಕೂಡ ಕಡಿಮೆ. ನಂತರ ಅಕಸ್ಮಾತ್ ವ್ಯವಸ್ಥೆ ಒಳಗೆ ಅವರು ಮುಖ್ಯಮಂತ್ರಿನೂ ಕೂಡ ಆದರು. ಮುಖ್ಯಮಂತ್ರಿ ಆದ ಮೇಲೆ ಅವ್ರಿಗೆ ವಿಶೇಷವಾದಂಥ ಒತ್ತಡವನ್ನು ಅವ್ರ ಮೇಲೆ ತಂದ್ವಿ. ಆ ಕಾರಣಕ್ಕೆ ಕೊನೆಗೆ ಅವರು ಸುಮಾರು ತಾಲೂಕುಗಳನ್ನ ಅನೌನ್ಸ್ಮೆಂಟ್ ಮಾಡಿದರು. ಆ ಸಂದರ್ಭದಲ್ಲಿ ಬಜೆಟ್ದೊಳಗೆ ಮೊದಲೇ ಹೆಸರೇ ಗುಳೆಗುಡ್ದಿತ್ತು. ನಮ್ಗೆ ಭಾಳ ಸಂತೋಷ ಆಯಿತು. ಗುಳೆಗುಡ್ಡ ತಾಲೂಕು ಆಗಲಿಕ್ಕೆ ಅಲ್ಲಿಂದ ಪ್ರಾರಂಭ ಆಯಿತು. ಮುಂದೆ ಆ ಸರ್ಕಾರ ಹೋದ ಮೇಲೆ ಗ್ರಾಂಟ್ ಇಲ್ಲ ಅಂತ ತಿಳ್ಕೊಂಡು ಮುಂದೆ ಬಂದಿರತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆ ಕೆಲಸವನ್ನು ಮಾಡಲಿಲ್ಲ. ಕೊನೆಯ ಹಂತದೊಳಗೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಮಾಡೋಕ್ಕೆ ನಿರ್ಣಯ ತೆಗೆದುಕೊಂತು. ಅದರೊಳಗೆ ಗುಳೆಗುಡ್ಡ ತಾಲೂಕಾಗಿ ಪರಿಣಾಮ ಆಯಿತು. ತಾಲೂಕಾಗಿ ಇವತ್ತಿನ ದಿವಸ ಕೆಲಸ ಮಾಡ್ತೇವೆ. ಹೀಗಾಗಿ ತಾಲೂಕು ಆಗಿದ್ದಕ್ಕೆ ನನಗೊಂದು ಹೆಮ್ಮೆ ಇದೆ. ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಮಾಡ್ಕೊಂತ ಬಂದು ತಾಲೂಕು ಆಗೋದಕ್ಕೆ ನಾನು ಪ್ರಯತ್ನ ಮಾಡಿದೆ ಅಂತಕ್ಕಂಥದ್ದು ನನಗೆ ಅತ್ಯಂತ ಹೆಮ್ಮೆ ಇರತಕ್ಕಂಥ ಒಂದು ವಿಷಯ. ಅದ್ರ ಜೊತೆಗೆ ಗುಳೆಗುಡ್ಡ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಆ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಬಹಳ ಒದ್ದಾಡ್ತಿದ್ವಿ. ಪ್ರತಿದಿನ ಜನ ಬೆಳಿಗ್ಗೆ 6-5 ಗಂಟೆಯಿಂದ ಹಿಡಿದು ಮಧ್ಯಾಹ್ನ ತನಕ ಉದ್ಯೋಗ ವ್ಯವಹಾರಗಳನ್ನು ಬಿಟ್ಟು ನೀರಿಗಾಗಿ ಬೋರ್ವೆಲ್ಗೆ ಹೋಗ್ತಕ್ಕಂಥದ್ದು, ಬೋರ್ವೆಲ್ ಪಂಪ್ ಹೊಡಿತಕ್ಕಂಥದ್ದು, ಈ ಥರದ ಬಾವಿಗೆ ಹೋಗ್ತಕ್ಕಂಥದ್ದು, ಈ ಥರದ ವ್ಯವಸ್ಥೆ ಇತ್ತು. ಅದನ್ನು ನೋಡಿ ಭಾಳ ವಿಚಾರ ಮಾಡಿದೆ, ಏನಪ್ಪ ಇದು ಸಮಸ್ಯೆ ಅಂತಂದು. ಜನ ನನ್ನ ಬಂದು ಹೇಳ್ತಿದ್ರು, ಗುಳೆಗುಡ್ಡಕ್ಕೆ ಜನ ಕನ್ಯಾ ಕೊಡಂಗಿಲ್ರಿ, ನಾವು ಕನ್ಯಾ ಕೊಟ್ಟರು ಹುಡುಗಿಯರು ಹೋಗಿ ಗುಳೆಗುಡ್ಡದ ನೀರು ಹೊರಬೇಕಾಗತ್ತಂದು ಅಂತ ಒಂದು ಹೆಣಪಟ್ಟರೆ ನಮ್ಮ ಗುಳೆಗುಡ್ಡಕ್ಕೆ ಬಿದ್ದಿತ್ತು. ಹೀಗಾಗಿ ಇಲ್ಲೇ ಸಮೀಪ ಇರ್ತಕ್ಕಂಥ ಆಸಂಗಿ ನಮ್ಮ ಪಂಪ್ ಹೌಸ್ ಇದೆ. ಆಸಂಗಿ ಪಂಪ್ ಹೌಸ್ ಮುಂದೆ ಒಂದು ಬ್ಯಾರೇಜನ್ನು ನಿರ್ಮಾಣ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದೆ. ಅದು ಸಂಬಂಧಪಟ್ಟಂಥ ಇಲಾಖೆಗೆ ಭೇಟಿ ಕೊಟ್ಟೆ. ಎಲ್ಲರೂ ಕೂಡ ನಾವು ಭಾಳಷ್ಟು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅವ್ರು ವಿಮಲಾಬಾಯಿ ದೇಶ್ಮುಖ್ ಅವರು ಆ ಒಂದು ಇಲಾಖೆ ಸಚಿವರಾಗಿದ್ದರು. ಅವರು ಸ್ವತಃ ಬಂದು ಶಂಕುಸ್ಥಾಪನೆ ಮಾಡೋ ಮೂಲಕ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಭಾಳ ಒಳ್ಳೆಯ ರೀತಿಯಿಂದ ಬ್ಯಾರೇಜ್ ಆಯಿತು. ಅಲ್ಲಿಂದ ಗುಳೆಗುಡ್ಡದವರೆಗೆ ಹೊಸ ಪೈಪ್ಲೈನನ್ನು ಕೂಡ ಮಾಡಿದ್ವಿ. ಮತ್ತು ನಮ್ಮ ಆಗಿನ MP ಆಗಿರ್ತಕ್ಕಂಥ ಸನ್ಮಾನ ಅಜಯ್ ಕುಮಾರ್ ಸರ್ನಾಯಕರು ನನ್ನ ವಿನಂತಿ ಮೇರೆಗೆ ಗುಳೆಗುಡ್ಡದಿಂದ ಅಲ್ಲಿಗೆ 24/7 ಇರ್ತಕ್ಕಂಥ ಒಂದು ಎಲೆಕ್ಟ್ರಿಕಲ್ ಲೈನನ್ನು ಕೂಡ ಹಾಕಿಸ್ಕೊಟ್ರು. ಹೀಗಾಗಿ ಗುಳೆಗುಡ್ಡದ ನೀರಿನ ಸಮಸ್ಯೆ ತಕ್ಕ ಮಟ್ಟಿಗೆ ಅವಾಗ ಒಂದು ರೀತಿಗೆ ಬಂತು ಅಂತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ಇರತಕ್ಕಂಥದ್ದು. ಅದೇ ರೀತಿ ಗುಳೆಗುಡ್ಡಕ್ಕೆ ಒಂದು ITI ಕಾಲೇಜನ್ನು ನಾನು ಸ್ಯಾಂಕ್ಷನ್ ಮಾಡಿಸಿದೆ. ಅದೇ ರೀತಿ ನಮ್ಮ ಹಾಸ್ಪಿಟಲ್ನ ಅಪ್ಗ್ರೇಡೇಷನ್ ಮಾಡಿದೆ. ಅದೇ ರೀತಿ 110 KV ಸ್ಟೇಷನ್ ಗುಳೆಗುಡ್ಡಕ್ಕೆ ಇರಲಿಲ್ಲ, ಭಾಳ ಅವಶ್ಯಕತೆ ಇತ್ತು. ಈ ಭಾಗದ ಜನ ಭಾಳ ಕೇಳ್ತಿದ್ರು, ಅದನ್ನು ಕೂಡ ಮಾಡಿದೆ. ಇವು ಅತ್ಯಂತ ಪ್ರಮುಖ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ಬೆಂಗಳೂರು ಹುಬ್ಬಳ್ಳಿ ಇದರ ಒಂದು ಮಾಜಿ ಅಧ್ಯಕ್ಷರಾಗಿ ತಾವು ಆ ಒಂದು ಭಾಗದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದ್ದಾವೆ ಸರ್? ನಾನು ಗುಳೆಗುಡ್ಡ ಅಂದರೆ ಹೆಚ್ಚು ಕಮ್ಮು ನೇಕಾರಿಕೆಯ ಊರು. ಹೀಗಾಗಿ ಅದನ್ನೇ ನೋಡಿಕೊಂಡೆ ನನಗೆ ನಾನು ನೇಕಾರರ ಸಂಬಂಧದ ಜೊತೆಗೆ, ನೇಕಾರರ ಜನಾಂಗದ ಸಂಬಂಧ ಜೊತೆಗೆ ಭಾಳ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಬೆಳೆದಿರ್ತಕ್ಕಂಥವ್ರು. ಹೀಗಾಗಿ ವಿಶೇಷವಾಗಿ ಆ ಸಂಪರ್ಕ ಇರುವುದರಿಂದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಕರೆದು KHDCಯ ಚೇರ್ಮನ್ನನ್ನಾಗಿ ಮಾಡಿದರು. ಭಾಳ ಸಂತೋಷದಿಂದ ಆ ಕೆಲಸವನ್ನು ನಾನು ಒಪ್ಕೊಂಡೆ. ಆದರೆ ಆಶ್ಚರ್ಯ ಅಂತಂದ್ರೆ ಸುಮಾರು ನನಗೆ 6 ತಿಂಗಳ ಅವಕಾಶ ಮಾತ್ರ ನನಗೆ ಆ ಚೇರ್ಮನ್ಶಿಪ್ಪಲ್ಲಿ ಸಿಕ್ತು. ಬಹುಶಃ ಜಾಸ್ತಿ ಸಿಕ್ಕಿದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೋದಾಗಿತ್ತು. ಸುಮಾರು 6 ತಿಂಗಳು ಸಿಕ್ಕಾಗಿನೂ ಕೂಡ ಅಲ್ಲಿಯ ನೌಕರರು ಬಹಳಷ್ಟು ಪರದಾಡ್ತಿದ್ರು. ಅವರ ಸ್ಯಾಲ್ರಿ ಫಿಕ್ಸೇಷನ್ ಕೂಡ ಆಗಿರಲಿಲ್ಲ. ಅದನ್ನು ನಾನು ಆಯ್ಕೆ ಆದ ತಕ್ಷಣವೇ ಮೊದಲನೇದಾಗಿ ಆ ಕೆಲಸವನ್ನು ಮಾಡಿದೆ. ಅಲ್ಲಿರ್ತಕ್ಕಂಥ ನೌಕರರು ಯಾರೂ ಕೂಡ ಕೆಲಸವನ್ನು ಮಾಡಲಿಕ್ಕೆ ಭಾಳ ಹಿಂದೆ ಮುಂದೆ ನೋಡ್ತಿದ್ರು. ಅವ್ರ ಕೆಲಸ ಅವರು ಪ್ರಾರಂಭ ಅವರು ಒಳ್ಳೆಯ ಒಂದು ಅನುಕೂಲತೆ ಸಿಕ್ಕರೆ ಕೆಲಸದೊಳಗೆ ತಲ್ಲಿನಾಗಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡ್ತಾರೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಫುಲ್ ಫಿಕ್ಸೇಷನ್ ಸ್ಯಾಲ್ರಿಯನ್ನು ಮಾಡಿ ಅವರೆಲ್ಲರಿಗೂ ಕೂಡ ಸ್ಯಾಲ್ರಿ ಫಿಕ್ಸೇಷನ್ ಮಾಡಿ ಅನುಕೂಲವನ್ನು ಮಾಡಿಕೊಟ್ಟಿದ್ದು ಭಾಳ ಮಹತ್ವದ ಒಂದು ಕೆಲಸ. ಆಗಲ್ಲ, ಭಾಳ ವರ್ಷದಿಂದ ಆಗದಂಥ ಕೆಲಸ. ಅದಾದಮೇಲೆ ಏನು ನಮ್ಮ ಅಲ್ಲಿರ್ತಕ್ಕಂಥ ಒಂದು ಡೈಯಿಂಗ್ ಯೂನಿಟ್ಟು, ಆಮೇಲೆ ಅಲ್ಲಿರ್ತಕ್ಕಂಥ ವೀವಿಂಗ್ ಯೂನಿಟ್ಟು, ಇವೆಲ್ಲ ಬೆಂಗಳೂರಲ್ಲಿ ನಮ್ಮ ಪೀಣ್ಯದಲ್ಲಿರ್ತಕ್ಕಂಥ ಆಸ್ತಿಗಳು. ಅಲ್ಲಿ ಏನೇನು ಅದಕ್ಕೆ ಮೂಲಭೂತ ಸೌಕರ್ಯಗಳು ಬೇಕಾಗಿತ್ತು ಯಾವ ಕೂಡ ಇರಲಿಲ್ಲ. ಅದನ್ನು ನಾನು ಇಮಿಡಿಯೇಟಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಅದನ್ನು ರಿನೋವೇಷನ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನವನ್ನು ಮಾಡಿ ಪ್ರಾರಂಭ ಮಾಡಿದೆ.
ನೇಕಾರರಿಗಾಗಿ ಕಚ್ಚಾ ನೂಲು ಬಹಳ ಸಮಸ್ಯೆ ಇರ್ತಿತ್ತು. ಕಚ್ಚಾ ನೂಲು ಸರಿಯಾಗಿ ಸಿಗ್ತಿರ್ಲಿಲ್ಲ. ಜನ ನೇಕಾರರಿಗೆ ಬಹಳ ಕಷ್ಟ ಆಗ್ತಿತ್ತು. ನಮ್ಮ KSDC ನೇಕಾರರಿಗೆ ಆ ಕಚ್ಚಾ ನೂಲು ಸರಿಯಾದಂಥ ರೀತಿಯೊಳಗೆ ಪೂರೈಕೆ ಆಗೋದಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನವನ್ನು ನಾನು ಮಾಡಿ ಏನು ಬಂದಾಗಿರ್ತಕ್ಕಂಥ ಏನು ನಮ್ಮ ಮಗ್ಗುಗಳಿದ್ದು ಎಷ್ಟೋ ಮಗ್ಗಳು ಪುನರ್ ಪ್ರಾರಂಭ ಮಾಡೋದಕ್ಕೆ ಒಂದು ನಾಂದಿಯನ್ನು ನಾನು ಹಾಡಿದೆ ಅಂತಕ್ಕಂಥದ್ದು ಸುಮಾರು 6 ತಿಂಗಳ ಅವಧಿಯೊಳಗೆ ಭಾಳ ದೊಡ್ಡ ದೊಡ್ಡ ಕಾರ್ಯಗಳನ್ನು ಅಲ್ಲಿ ನಾ ಈ ಥರದ ಕೆಲಸ ಕಾರ್ಯಗಳನ್ನು ನಾನು ಮಾಡಿದೆ. ಇದು ನನಗೆ ಜೀವನ ಸಂತೃಪ್ತಿಯನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ. ತುಂಬ ಸಂತೋಷ ಸರ್. ಸರ್, ಇನ್ನು ಅಖಂಡ ಬಿಜಾಪುರ ಜಿಲ್ಲೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ಭಾರತೀಯ ಜನತಾ ಪಕ್ಷದ ಗದಗ ಜಿಲ್ಲಾ ಉಸ್ತುವಾರಿಗಳಾಗಿ ಮತ್ತು ಬಾಗಲಕೋಟೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ತಾವು ಒಂದು ಜನತಾ ಪಕ್ಷಕ್ಕೆ ಅಂದರೆ ಭಾರತೀಯ ಜನತಾ ಪಕ್ಷ ತಮ್ಮ ಕೊಡುಗೆ ಏನು ಸರ್? ನಾನು ಸಂಘಟನೆಯಲ್ಲಿ ಕೆಲಸ ಮಾಡೋದು ನನಗೆ ಹೆಚ್ಚಿನ ಅವಕಾಶ ಪಕ್ಷವಾಗಿ ಸಿಕ್ಕಿದೆ. ನಮ್ಮ ಹಿರಿಯರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಬಹುಶಃ ಏನೇನು ಅಧಿಕಾರಗಳನ್ನು ಅನುಭವಿಸಿದ್ದೀನಿ ಅದು ಬಹಳ ಅಲ್ಪ. ಗುಳೇಗುಡ ಮತಕ್ಷೇತ್ರ ಸುಮಾರು ಒಂದು ಸರಿ ನಾನು ಮೂರುವರೆ ವರ್ಷದವರೆಗೆ 96ರಿಂದ 99ರವರೆಗೆ ನಾನು ಶಾಸಕನಾಗಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಅದರ ನಂತರ ನನಗೆ ಯಾವುದೇ ರೀತಿಯಿಂದ ಅವಕಾಶಗಳು ಇಲ್ಲಿ ಸಿಗಲಿಲ್ಲ. ಚುನಾವಣೆಯಲ್ಲಿ ಒಂದು ಸಾರಿ ಸೋತೆ. ಮುಂದೆ ಸರ್ ನಮ್ಮ ಕ್ಷೇತ್ರ ಮರುಂಗಡಿನಲ್ಲಿ 3 ಭಾಗ ಆಗಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಯಿತು. ಹೀಗಾಗಿ ನನಗೆ ಆಯ್ಕೆ ಆಗೋದಕ್ಕೆ ಬಹಳ ಕಷ್ಟ ಆಗಿ ನಾನು ಚುನಾವಣೆಯಲ್ಲಿ ನಿಲ್ತಕ್ಕಂಥ ಸಾಧ್ಯತೆ ಆಗಲಿಲ್ಲ. ಬಾದಾಮಿಗೆ ನಾನು ಟಿಕೆಟನ್ನು ಕೇಳಿದೆ. ಆದರೆ ನನ್ನ ಏರಿಯಾ ಕಡಿಮೆ ಇದೆ ಅಂತಕ್ಕಂಥ ಕಾರಣಕ್ಕೆ ಮೊದಲೇ ಸರ್ ನನ್ನನ್ನು ಆ ಒಂದು ಸ್ಥಾನದಿಂದ ಬೇಡ ಅಂತಂದು ಮೇಲಿನ ಮುಖಂಡರು ಹೇಳಿದ್ದಕ್ಕೆ ನಾನು ಕೈಬಿಟ್ಟೆ. 2ನೇ ಸಲ 3ನೇ ಸಲ ನನಗೆ ಚಾನ್ಸ್ ಸಿಗಬೇಕು ಅಂತ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ. ಈಗ ನಾನು ಇದೇ ಕ್ಷೇತ್ರವಾಗಿರುವುದರಿಂದ ಇದು ಕ್ಷೇತ್ರದ ಸಂಪೂರ್ಣ ಎಲ್ಲ ಆಯಾಮದಿಂದ ಕೂಡ ನಾನು ಗೊತ್ತಿಡ್ಕೊಂಡಿದ್ರೆ ಈಗ ನಾನು ಕೂಡ ಕ್ಲೇಮನ್ನು ಮಾಡ್ತಾಯಿದ್ದೆ. ಆದರೆ ಪಕ್ಷದೊಳಗೆ ನನಗೆ ಜಾಸ್ತಿ ಸಂದರ್ಭ ಸಿಕ್ಕಿರ್ತಕ್ಕಂಥದ್ದು ಕೆಲಸವನ್ನು ಮಾಡಲಿಕ್ಕೆ ನಾನು ಭಾಳ ಹೆಮ್ಮೆಯ ಸಂಗತಿ. ಅದು ಕೂಡ ಭಾಳ ಕಡಿಮೆ ಕೆಲಸ ಅಲ್ಲ, ಭಾಳ ಒಳ್ಳೆಯ ಕೆಲಸ. ನಾನು ಭಾರತೀಯ ಜನತಾ ಪಾರ್ಟಿಗೆ 1994ರಲ್ಲಿ ನಾನೇನು ಲಕ್ಷ್ಮೀ ಸಹಕಾರ ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸವನ್ನು ಪ್ರಾರಂಭ ಮಾಡಿದೆ. ಅದಾದ ಕೂಡಲೇ ನನಗೆ ಮೊದಲೇ ಸಿಕ್ಕಿರ್ತಕ್ಕಂಥ ಸ್ಥಾನ ಅಂದರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಸನ್ಮಾನ್ಯ ಬಸನಗೌಡ ಪಾಟೀಲ್ರವರು ಅವಾಗ ಅಧ್ಯಕ್ಷರಾಗಿದ್ದರು ವಿಜಾಪುರದ. ಅದೇ ರೀತಿ ನಾನು ದಕ್ಷಿಣ ಭಾಗವನ್ನು ನೋಡಲಿಕ್ಕೆ ಅಂದರೆ ಬಾಗಲಕೋಟೆ ಜಿಲ್ಲೆ ಈ ಇರ್ತಕ್ಕಂಥದ್ದು ಏನಿದೆ ಇದನ್ನು ನೋಡಲಿಕ್ಕೆ ನಾನು ಈ ಭಾಗಕ್ಕೆ ಪ್ರಧಾನ ಕಾರ್ಯದರ್ಶಿ ಆದೆ. ಅದೇ ರೀತಿ ವಿಠ್ಠಲ ಕಟ್ಟಗೊಂಡವರು ಉತ್ತರ ಭಾಗವನ್ನು ನೋಡಲಿಕ್ಕೆ ಅವರು ಕೂಡ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಹೀಗಾಗಿ ಅವಾಗಿಂದ ನಾನು ಜಿಲ್ಲೆಯ ಪ್ರವಾಸವನ್ನು ಮಾಡ್ತಾ ಜಮಖಂಡಿಯಿಂದ ಹಿಡಿದು ತೇರದಾಳದಿಂದ ಹಿಡಿದು ಇಲ್ಕಲ್ವರೆಗೆ ಇರ್ತಕ್ಕಂಥ ಪ್ರತಿಯೊಂದು ತಾಲೂಕಾ ಹೆಡ್ ಕ್ವಾರ್ಟರ್ಗಳನ್ನು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಪಕ್ಷ ಸಂಘಟನೆಗೆ ಏನೇನು ನಡೀಬೇಕು, ಏನೇನು ಆಗಬೇಕು ಪ್ರತಿಯೊಂದನ್ನು ಕೂಡ ಮಾಡೋದ್ರೊಳಗೆ ನಾನು ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆದಿರಲಿಲ್ಲ. ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಇರ್ತಿದ್ದು. ಎಲ್ಲಿ ಹೋದಲ್ಲೇ ಆ ಕಾರ್ಯಕರ್ತರು ಬರುವವರೆಗೆ ನಾವು ಒಂದು ತಾಸು ಗಂಟಲೆ ನಾವು ಕೂಡಿರ್ಬೇಕಾಗ್ತಿತ್ತು. ಕೂತಾಗ ಜನ ಬರ್ತಿದ್ರು. ಅವ್ರನ್ನ ಕರ್ಕೊಂಡು ಹೇಳಿ ಕೇಳಿ ಹಿಂದೆ ಬೆನ್ನತ್ತಿ ಆದರೂ ಕೂಡ ಭಾಳ ಪ್ರಾಮಾಣಿಕತೆಯಿಂದ ಭಾಳ ಮನಸ್ಸಿನ ಮೇಲೆ ಮಾಡ್ತಕ್ಕಂಥ ಕೆಲಸವನ್ನು ಆಗಿನ ಕಾರ್ಯಕರ್ತರು ಮಾಡ್ತಿದ್ರು. ಅದಾದ ಮೇಲೆ ನಾನು ಜಿಲ್ಲಾಧ್ಯಕ್ಷನಾಗಿಯೂ ಪಕ್ಷಗಳ ಕೆಲಸವನ್ನು ಮಾಡಿದೆ. ಜಿಲ್ಲಾಧ್ಯಕ್ಷರಾಗಿ ಮಾಡಿದಾಗ ಬಹುಶಃ ನನ್ನ ಅವಧಿ ಭಾಳ ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಟೈಮ್. ನಾನು ಜಿಲ್ಲಾಧ್ಯಕ್ಷನಾಗುವವರೆಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿ ಕೊನೆಯ ಘಟ್ಟದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಪಕ್ಷವನ್ನು ಕೂಡ ಬಿಟ್ಟು ಹೋದ ಮೇಲೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಭಾಳ ಕಷ್ಟದಲ್ಲಿ ಚುನಾವಣೆಯನ್ನು ನೆರವೇರಿಸಿದ್ವಿ. ಯಾರ್ಯಾರು ನಮ್ಮ ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಗೆಲ್ಲಬೇಕಾಗಿತ್ತು ಅವರೆಲ್ಲರೂ ಕೂಡ ಸೋತರು. ಪಕ್ಷವನ್ನು ಬಿಟ್ಟು ಕೆಲವು ಜನ ಸೋತರು. ಪಕ್ಷದಲ್ಲಿ ಇದ್ದುಕೊಂಡು ಕಾಲ್ತೊಡಕಾಗಿನೂ ಕೂಡ ಕೆಲವು ಜನ ಸೋತರು. ಹೀಗಾಗಿ ಆ ಪಕ್ಷ ನಮ್ಗೆ ಅಧಿಕಾರವನ್ನು ಕಳ್ಕೊಂಡಿತ್ತು. ಮತ್ತು ಎಲ್ಲರ ಮುಖ ಒಬ್ಬರಿಗೊಬ್ಬರಿಗೆ ನೋಡದಂಥ ಸ್ಥಿತಿಯೊಳಗೆ ನಮ್ಮ ಒಳಗಿನ ಆಂತರಿಕವಾಗಿರ್ತಕ್ಕಂಥ ತೊಂದರೆಗಳು ದೊಡ್ಡವಾಗಿತ್ತು. ಆ ಸಂದರ್ಭದಲ್ಲಿ ನಾನು ಜಿಲ್ಲೆಯ ಜವಾಬ್ದಾರಿಯನ್ನು ಪಕ್ಷದವರು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಭಾಳ ಯಶಸ್ವಿಯಾಗಿ ನಾನು ನಿಭಾಯಿಸಿದೆ ಅಂತಕ್ಕಂಥದ್ದು ನಾನು ಅಷ್ಟೇ ಅಲ್ಲ, ಇವತ್ತಿನ ನಮ್ಮೆಲ್ಲ ಮುಖಂಡರು ಪ್ರಮುಖರು ಕೂಡ ಪಕ್ಷದ ಮುಖಂಡರು ಯಾರು ಹೇಳಿದ್ರೆ ಎಲ್ಲರೂ ಕೂಡ ಶ್ಲಾಘನೆಯನ್ನು ಮಾಡ್ತಾರೆ. ನಾನು ಭಾಳ ಸಂತೋಷದ ಸಂಗತಿ. ಆ ಸಂದರ್ಭದಲ್ಲಿ ಜಿಲ್ಲಾ ಪರಿಷತ್ನಲ್ಲಿ ಸುಮಾರು ಜಿಲ್ಲೆಯ 18 ಸೀಟುಗಳನ್ನು ಗೆಲ್ಲೋದಕ್ಕೆ ಸಾಧ್ಯತೆ ಆಯಿತು. ಅದೇ ರೀತಿ ನಮ್ಮ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಪಂಚಾಯತಿಗಳನ್ನು ಎಲ್ಲ ತಾಲೂಕುಗಳಲ್ಲಿ ಕೂಡ ನಮ್ಮ ತಾಲೂಕು ಪಂಚಾಯತಿ ಗೆಲುವಾಯಿತು. ಹೀಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಚುನಾಯಿತ ಕ್ಷೇತ್ರಗಳೇನಿದೆ ಎಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿ ಆಗಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ನಮ್ಮ ಬಾದಾಮಿ ಮತಕ್ಷೇತ್ರದಲ್ಲಿ 6 ಜಿಲ್ಲಾ ಪಂಚಾಯತಿ ಪೈಕಿ 5 ಜಿಲ್ಲಾ ಪಂಚಾಯತಿಯನ್ನು ನಾವು ಗೆದ್ದುಕೊಂಡ್ವಿ. ಸುಮಾರು 25 ತಾಲೂಕು ಪಂಚಾಯತಿಗಳ ಪೈಕಿ ಸುಮಾರು ನಾವು 18 ತಾಲೂಕು ಪಂಚಾಯತಿಗಳನ್ನ ಗೆದ್ದು ಇಲ್ಲಿ ಪಕ್ಷದ ಶಕ್ತಿಯನ್ನು ವೃದ್ಧಿಸಿಕೊಂಡ್ವಿ. ಅದೇ ರೀತಿ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಮುನ್ಸಿಪಾಲ್ಟಿ ಒಳಗೆ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿತು. ಈ ರೀತಿ ಗೆಲ್ಲುವುದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ನನ್ನ ಕಾರ್ಯ ಅತ್ಯಂತ ಮಹತ್ವದ್ದಾಗಿತ್ತು. ಅದರ ಜೊತೆಗೆ ಪ್ರಥಮವಾಗಿಯೇ ಸನ್ಮಾನ್ಯ PC ಗದ್ದಿಗೌಡರವರ ಚುನಾವಣೆ ಕೂಡ ಬಂತು. ಪಾರ್ಲಿಮೆಂಟ್ ಚುನಾವಣೆ
ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆ ಸಾರಿ ಬಹಳ ಕಷ್ಟವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಆಗಿತ್ತು. ದುಡ್ಡು ಇರಲಿಲ್ಲ. ಅಂಥದ್ರೊಳಗೆ ನಾನು ಮ್ಯಾನೇಜ್ ಮಾಡಿ ಇಡೀ ಜಿಲ್ಲೆಯಲ್ಲಿ ದುಡ್ಡು ಇಲ್ಲದೇ ಚುನಾವಣೆ ಗೆದ್ದಿರ್ತಕ್ಕಂಥ ಪ್ರಥಮ ಅಧ್ಯಕ್ಷ ಅಂತ ಹೇಳಿದ್ರು ಕೂಡ ನನ್ನ ತಪ್ಪಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ಆ ಸಂದರ್ಭದಲ್ಲಿ ಮಾಡಿದ್ವಿ. ಸನ್ಮಾನ್ಯ ಮೋದಿಯವ್ರನ್ನ ಇಲ್ಲಿ ಕರೆಸ್ತಕ್ಕಂಥದ್ದು ಕೂಡ ನನ್ನ ಅಧ್ಯಕ್ಷತೆಗೆ ಆಯಿತು. ಹೀಗಾಗಿ ಆ ಒಂದು ಅವಧಿಯನ್ನು ಭಾಳ ಸಂತೋಷದಿಂದ ನಾನು ಅದನ್ನು ಅನುಭವಿಸಿದ್ದೀನಿ. ಅದೇ ರೀತಿ ಪಕ್ಷದ ಸಂಘಟನೆಗೆ ನನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನಾನು ಆ ಸಂದರ್ಭ ಕೊಟ್ಟಿದ್ದೇನೆ ಅಂತಕ್ಕಂಥ ಒಂದು ಸಂತೋಷ ನನ್ನ ಮನಸ್ಸಿನೊಳಗಿದೆ. ತುಂಬ ಸಂತೋಷ ಸರ್. ಅದೇ ರೀತಿ ಗುಳೇದಗುಡ್ಡ ಒಂದು ಮತಕ್ಷೇತ್ರ ಅಂದರೆ ಗುಳೇದಗುಡ್ಡ ವಿಧಾನಸಭಾ ಮತಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಈಗಿನ ಸರ್ಕಾರ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಬೇಕಾಗಿದೆ ಸರ್? ಈಗಾಗಲೇ ನಾವು ಕೇಳ್ತಾ ಇದ್ದೀವಿ. ಈ ಕ್ಷೇತ್ರಕ್ಕೆ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಇವತ್ತು ಶಾಸಕರಾಗಿದ್ದಾರೆ. ಅವರು ಶಾಸಕರಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ಶಾಸಕರಂತಂದ ಮೇಲೆ ಆ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ. ಆದರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕ್ಷೇತ್ರಕ್ಕೆ ಅತಿಥಿ ಶಾಸಕರಾಗಿದ್ದಾರೆ. ಅವರು ಕ್ಷೇತ್ರಕ್ಕೆ ಬರಬೇಕಾಯ್ತು ಅಂತಂದ್ರೆ ಮೊದಲೇ ತಿಳಿಸಿ ಯಾವುದೋ ತಿಂಗಳು ಒಂದು ಸಾರಿ ಅಥವಾ 2 ತಿಂಗಳಿಗೆ ಒಂದು ಸಾರಿ ಈ ಥರ ಯಾವಾಗಲೂ ಒಂದು ಸಲ ಬಂದು ಈ ಕ್ಷೇತ್ರ ತುಂಬ ಒಂದು ರೌಂಡ್ ಹೊಡೆದು ಹೋಗಿಬಿಡ್ತಾರೆ. ಹೀಗಾದ್ರೆ ಯಾವಾಗ ಕೂಡ ಆ ಕ್ಷೇತ್ರದ ಆ ಮಣ್ಣಿನ ವಾಸನೆ ಏನಿರುತ್ತೆ, ಆ ಜನರ ಭಾವನೆಗಳೇನಿರ್ತಾವೆ, ಇದು ಎಂದೂ ಕೂಡ ತಿಳಿಲಿಕ್ಕೆ ಸಾಧ್ಯತೆ ಇಲ್ಲ. ಅವರು ಇಲ್ಲಿರಬೇಕು, ತಮ್ಮ ಕೆಲಸ ಕಾರ್ಯದ ನಿಮಿತ್ತ ಬೆಂಗಳೂರಿಗೆ ಹೋಗಿ ಬರಬೇಕು. ಆದರೆ ಅದನ್ನು ಬಿಟ್ಟು ಅವರು ಇರುವುದು ಬೆಂಗಳೂರಲ್ಲಿ ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಈ ಕ್ಷೇತ್ರಕ್ಕೆ ಬಂದು ಹೋಗ್ತಕ್ಕಂಥ ಈ ವ್ಯವಸ್ಥೆ ಬಹುಶಃ ಈ ಕ್ಷೇತ್ರದ ಬೆಳವಣಿಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಅಡ್ಡಗಾಲ ಅಂತ ಹೇಳಿದ್ರು ಕೂಡ ತಪ್ಪಲ್ಲ. ಒಬ್ಬರು ಶಾಸಕರು ಆ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಪೂರಕವಾಗಿ ಹೋಗಬೇಕು ಹೊರತಾಗಿ ಆ ಅಭಿವೃದ್ಧಿಗೆ ಅವರೇ ಅಡ್ಡಗಾಲ ಆಗಬಾರ್ದು. ಇದು ಅವರ ಒಂದು ನಡವಳಿಕೆಯಲ್ಲಿ ಅಡ್ಡಗಾಲ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇಲ್ಲಿ ಇದೇನು ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಇದು ಹಿಸ್ಟಾರಿಕಲ್ ಪ್ಲೇಸ್. ಬಾದಾಮಿ ಕ್ಷೇತ್ರ ಅಂದರೆ ಇದು ಪಾರಂಪರಿಕ ಕ್ಷೇತ್ರ. ಸುಮಾರು ಪಟ್ಟದಕಲ್ಲು, ಐಹೊಳೆ ಬಾಗಲಕೋಟೆ ಕ್ಷೇತ್ರಕ್ಕೆ ಬರುತ್ತೆ. ಪಟ್ಟದಕಲ್ಲು, ಮಹಾಕೂಟ, ಶಿವಯೋಗಿ ಮಂದಿರ, ಬನಶಂಕರಿ, ಅದೇ ರೀತಿ ಬಾದಾಮಿ, ಇವೆಲ್ಲವೂ ಕೂಡ ಹಿಸ್ಟಾರಿಕಲ್ ಪ್ಲೇಸಸ್. ಎಲ್ಲಿಂದೋ ಯಾರ್ಯಾರೋ ಜನ ಇಲ್ಲಿ ಬಂದು ಆ ಕ್ಷೇತ್ರಗಳನ್ನು ವೀಕ್ಷಣೆ ಮಾಡಿ ಹೋಗ್ತಾರೆ. ಹೀಗಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳ ವ್ಯವಸ್ಥೆ ಅಷ್ಟೊಂದು ಸರಿಯಾಗಿಲ್ಲ. ಇವತ್ತು ನಾವು ಪಟ್ಟದಕಲ್ಲನ್ನು ನೋಡ್ತೀವಿ. ಪಟ್ಟದಕಲ್ಲಿನ ಸುತ್ತಮುತ್ತಲೂ ಬಹಳ ದೊಡ್ಡದಾಗಿರ್ತಕ್ಕಂಥ ಟೆಂಪಲ್ ಕಾಂಪ್ಲೆಕ್ಸ್ ಇದೆ. ಇಡೀ ದೇಶದಲ್ಲಿರ್ತಕ್ಕಂಥ ವಿವಿಧ ನಮೂನೆಯ ಟೆಂಪಲ್ಗಳನ್ನು ಕಟ್ಟತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಗಳು ಅಂತ ಹೇಳ್ತೀವಿ, ಅಂಥ ಪ್ರಾತ್ಯಕ್ಷಿಕೆಗಳು ಇರತಕ್ಕಂಥ ಒಂದು ಕ್ಷೇತ್ರ. ಬೇಕಾದಷ್ಟು ಅಲ್ಲಿ ನಾವು ಟೂರಿಸಮಿಗೆ ಅನುಕೂಲತೆಯನ್ನು ಒದಗಿಸ್ಬೇಕು. ಸರಿಯಾದಂಥ ರಸ್ತೆ ಕೂಡ ಇವತ್ತಿನ ದಿವಸ ಆ ಸುತ್ತಮುತ್ತ ಇರತಕ್ಕಂಥ ರಸ್ತೆಗಳು ಕೂಡ ಹಾಳಾಗಿದೆ. ಆ ಊರು ಮುಳುಗಡೆ ಆಗ್ತದೆ. ಅದಕ್ಕೆ ಏನಾದರೂ ಪ್ರೊಟೆಕ್ಷನ್ ಕೊಟ್ಟು ಆ ಊರನ್ನು ಶಿಫ್ಟ್ ಮಾಡ್ತಕ್ಕಂಥದ್ದು, ಆ ಊರಿಗೆ ಸರಿಯಾದಂಥ ರೀತಿಯೊಳಗೆ ಏನಾದರೂ ಒಂದು ಡೆವಲಪ್ಮೆಂಟ್, ಇದು ಟೂರಿಸಂ ಡೆವಲಪ್ಮೆಂಟ್ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಒದಗಿಸ್ತಕ್ಕಂಥದ್ದು ಅಲ್ಲಿ ಸಾಧ್ಯತೆಗಳಾಗಿಲ್ಲ. ಅದೇ ರೀತಿ ಬಾದಾಮಿಗಳು ಕೂಡ ದೊಡ್ಡದಾಗಿರ್ತಕ್ಕಂಥ ಸರ್ಕಾರಿ ವಸತಿ ಸೌಕರ್ಯ ಇರ್ತಕ್ಕಂಥ ಯೋಜನೆಗಳು ಸರಿಯಾದಂಥ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. KHDC ಇದೆ, ಬೇರೆ ಬೇರೆ ಪ್ರೈವೇಟ್ ಹೋಟೆಲ್ಸ್ ಇದೆ. KHDC ಒಳಗೂ ಲಿಮಿಟೆಡ್ ರೂಮ್ಸ್ ಇದೆ. ಸಾಮಾನ್ಯವಾಗಿರ್ತಕ್ಕಂಥ ಜನರು ಬಂದಾಗ ಇರಲಿಕ್ಕೆ ಯಾತ್ರಿ ನಿವಾಸದಂಥ ವ್ಯವಸ್ಥೆಯನ್ನು ಅಲ್ಲೂ ಕೂಡ ಒಂದು ಆಗಬೇಕು, ಅಥವಾ ಪಟ್ಟದಕಲ್ಲವರು ಆಗಬೇಕು. ಅದು ವ್ಯವಸ್ಥೆ ಸರಿಯಾಗಿಲ್ಲ. ಆಮೇಲೆ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಬಹಳ ಕಡೆ, ಅದು ಕೂಡ ಇವತ್ತಿನ ಮಟ್ಟ ಆಗಿಲ್ಲ. ಆಮೇಲೆ ಇನ್ನೂ ಬೇರೆ ಬೇರೆ ಚಾರಣದ ಸಾಕಷ್ಟು ಚಾರಣೆಗಳಿಗೆ ಅನುಕೂಲ ಆಗ್ತಕ್ಕಂಥ ಬೆಟ್ಟಗಳು ನಮ್ಮ ಸುತ್ತಮುತ್ತಿದೆ. ಅಲ್ಲಿ ಚಾರಣೆಗೆ ಬೇಕಾದಂಥ ವ್ಯವಸ್ಥೆಗಳು ಏನೇನು ಬೇಕು, ಅದು ಸ್ಕೂಲು, ಅದು ಏನೋ ಒಂದು ಮಾಡಬೇಕು, ಅದು ಕೂಡ ಇವತ್ತಿನ ದಿವಸ ವ್ಯವಸ್ಥೆಗಳಾಗ್ತಾ ಇಲ್ಲ. ಜನರು ಹೊರಗಿಂದ ಬರೋದಕ್ಕೆ ಏನು ಬೇಕು, ಆಕರ್ಷಣೆ ಅಂತಕ್ಕಂಥದ್ದು ಏನಿದೆ, ಆಕರ್ಷಣೆ ಕೂಡ ಇವತ್ತಿನ ದಿವಸ ಆಗ್ತಾ ಇದೆ. ಬಾದಾಮಿ ಸಿಟಿ ಒಳಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೂಡ ಇವತ್ತಿಗೂ ಕೂಡ ಕೊರತೆ ಇದೆ. ಈ ರೀತಿ ಸಾಕಷ್ಟು ತೊಂದರೆಗಳು ಇವತ್ತಿನ ದಿವಸ ಬಾದಾಮಿ ಕ್ಷೇತ್ರ ಇದೆ. ದುಡ್ಡನ್ನು ತರ್ಬೋದು, ಆ ಕೆಲಸ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು ಕೂಡ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಜನರಿಗೆ ವಿಶ್ವಾಸ ಬರುತ್ತೆ. ಅದ್ರ ಜೊತೆಗೆ ಜನರಿಗೆ ಕಣ್ಣು ಒರೆಸ್ತಕ್ಕಂಥ ವ್ಯಕ್ತಿ, ತೊಂದರೆ ಆದ ಕಣ್ಣು ಒರೆಸ್ತಕ್ಕಂಥ ವ್ಯಕ್ತಿ ನಮ್ಮ ಎದುರಿಗಿಲ್ಲ ಅಂತಕ್ಕಂಥ ನೋವು ಇವತ್ತಿನ ದಿವಸ ಈ ಜನತೆಗಿದೆ. ಸುಮಾರು 1696 ಮತಗಳ ಅಂತರದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಗೆದ್ದರು. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಸುಮಾರು 1600 ಮತಗಳ ಅಂತರದಿಂದ ಗೆಲ್ತಾರೆ ಅಂದ್ರೆ ಬಹಳ ದೊಡ್ಡ ಅಂತರ ಏನಲ್ಲ. ಅಂದ್ರೇನು, ಈ ಕ್ಷೇತ್ರ ಅವರಿಗೆ ಆರಾಮಾಗಿ ಆರಿಸಿ ಬರಲಿಕ್ಕೆ ಸಾಧ್ಯತೆ ಇದ್ದಂಥ ಕ್ಷೇತ್ರ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ನೆಕ್ಸ್ಟ್ ಟೈಮ್ ಏನೇ ಕೆಲಸ ಕಾರ್ಯಗಳು ಮಾಡಿದರೂ ಕೂಡ ಆರಿಸಿ ಬರ್ತಕ್ಕಂಥದ್ದು ಕಷ್ಟ ಅಂತಕ್ಕಂಥದ್ದು ಸಂದರ್ಭ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಅದರ ಜೊತೆಗೆ ಆಂತರಿಕವಾಗಿರ್ತಕ್ಕಂಥ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ಸಮಸ್ಯೆಗಳು 2-3 ಗುಂಪುಗಳಾಗಿ ಯಾರ್ಯಾರೋ ಶಾಸಕರ ಒಂದು ಫೇವರನ್ನು ತಗೊಂಡು ಆ ಪಕ್ಷದ ಕೆಲಸ ಕಾರ್ಯಗಳು ಮಾಡುವುದರಿಂದ ಆ ಕಾರ್ಯಕರ್ತರಲ್ಲಿ ಕೂಡ ಅಸಮಾಧಾನಗಳ ಭುಗಿಲು
ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಭಾರತೀಯ ಜನತಾ ಪಾರ್ಟಿ ಬಾದಾಮಿ ಕ್ಷೇತ್ರದೊಳಗೆ ಸುಮಾರು 19 ಸ್ಥಾನಗಳನ್ನು ಗೆಲ್ಲುವ ಮೂಲಕ ತಾಲೂಕು ಪಂಚಾಯತಿ ನಾಮದಾಯ ಮಾಡ್ಕೊಂತು. APMCಗಳನ್ನು ಸಂಪೂರ್ಣವಾಗಿ BJP ಆಡಳಿತದಲ್ಲಿದೆ. TAPCMS ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿದೆ. ಬಾದಾಮಿಯ PLD ಬ್ಯಾಂಕ್ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿದೆ. ಜಿಲ್ಲಾ ಪಂಚಾಯತ್ 6 ಕ್ಷೇತ್ರಗಳ ಪೈಕಿ 5 ಭಾರತೀಯ ಜನತಾ ಪಾರ್ಟಿಯನ್ನು ಗೆದ್ದಿರ್ತಕ್ಕಂಥದ್ದು. ಹೀಗೆ ಯಾವ್ಯಾವ ಸ್ಥಾನಮಾನಗಳು ಇಲ್ಲಿ ಜನಪ್ರತಿನಿಧಿಗಳ ಸ್ಥಾನಮಾನಗಳದಾವು ಅವು ಎಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಕ್ಷೇತ್ರ. ಹೀಗಾಗಿ ಈ ಕ್ಷೇತ್ರದೊಳಗೆ ಅಭಿವೃದ್ಧಿ ಮಾಡೋದಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಮುಂದೆ ಬರ್ತಾರೆ ಅಂತಕ್ಕಂಥ ಸಂಶಯ ಕೂಡ ಇವತ್ತಿನ ಜನಮನದಲ್ಲಿ ಕಾಡ್ತಾ ಇದೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಒಂದು ರಾಜಕೀಯವನ್ನು ಹೊರತುಪಡಿಸಿ ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಹೋರಾಟಗಳನ್ನು ಮಾಡಿದ್ರಿ ಸರ್? ನಾನು ನಿಮಗೆ ಆಗಲೇ ಹೇಳಿದೆ, ನಾನು ಶಾಸಕಂತಾಗಿಂದ ಹಿಡಿದು ಈ ಗುಳೇದಗುಡ್ಡ ತಾಲೂಕು ಆಗಬೇಕಂತಂದು ನಾನು ಹೋರಾಟವನ್ನು ಮಾಡಿದೆ. ಭಾಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದೆ. ಅದಾದಮೇಲೆ ಕಳಸಾ ಬಂಡೂರಿ ನಾಲಾದ ಬಗ್ಗೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ನನಗೊಂದು ಸಾರಿ ಹೇಳಿದರು. ಆಮೇಲೆ ಅದೇ ರೀತಿ ಬಸವರಾಜ ಬೊಮ್ಮಾಯಿಯವರು ಕೂಡ ಆ ಸಂದರ್ಭದಲ್ಲಿ ಓಡಾಡ್ತಿದ್ರು. ಅವರು ಕೂಡ ನನಗೆ ಹೇಳಿದರು, ಶ್ರೀವಂತರ ನಿಮ್ಮದು ಕ್ಷೇತ್ರ ಕೊನೆಯ ಕ್ಷೇತ್ರ ಡೆಡ್ ಎಂಡ್, ಟೇಲ್ ಡೆಡ್ ಎಂಡ್, ಅಂದರೆ ಏನು ಕೆನಾಲ್ ಬರ್ತದೆ ಆ ಕೆನಾಲ್ ಕೊನೆಗೆ ಹೋಗಿ ಆ ಮಲಪ್ರಭಾ ನದಿಗೆ ಸೇರ್ತಕ್ಕಂಥ ಕ್ಷೇತ್ರ ಕೊನೆಯ ಕ್ಷೇತ್ರ ಗುಳೇದಗುಡ್ಡ ಕ್ಷೇತ್ರ. ಈಗ ನೀವು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು, ಕೊನೆಯಿಂದ ಪ್ರಾರಂಭ ಮಾಡಿವಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನನಗೆ ತಿಳಿಸಿದ್ರು ಅವರು. ಅದನ್ನು ನಾನು ಬಹಳಷ್ಟು ವಿಚಾರ ಮಾಡಿದರೆ ನಮ್ಮ ಜನರಿಗೆ ನಮ್ಮ ಟೇಲೆಂಟ್ ಇರುವುದರಿಂದ ಕೆನಾಲಲ್ಲಿ ನೀರು ನಮ್ಮ ಕ್ಷೇತ್ರಕ್ಕೆ ಮುಟ್ಟಂಗಿಲ್ಲ. ಹೀಗಾಗಿ ಬದಾಮಿವರೆಗೆ ಕೊನೆಗೆ ಬದಾಮಿ ಸಮೀಪಕ್ಕೆ ನೀಲಗುಂದ ಆ ಭಾಗದಲ್ಲಿ ಬರ್ತದೆ. ಅದನ್ನು ಬಿಟ್ಟರೆ ಅದ್ರ ಮುಂದೆ ನೀರು ಬರೋಂಗಿಲ್ಲ. ಹೀಗಾಗಿ ಕೆನಾಲ್ಗಳೆಲ್ಲ ನಮ್ಮ ಕಡೆ ಆಗಿ ಹೋಗಿದೆ, ಕೆನಾಲ್ಗೆಲ್ಲ ಆಗಿ ಮತ್ತೆ ಹೊಳೆ ವಾಪಸ್ ಮುಚ್ಚಿ ಹೋಗಿದೆ, ಆದ್ರೆ ನೀರು ನಮ್ಗೆ ಬರ್ತಾ ಇಲ್ಲ. ಹೀಗಾಗಿ ಕಳಸಾ ಬಂಡೂರಿ ನಾಲಾದ ಕೆಲಸ ಆದರೆ ನಮಗೂ ಕೂಡ ನೀರು ಬರ್ಬೋದು ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡು ನಾವು ಅವ್ರ ಜೊತೆ ಸೇರಿಕೊಂಡು ನಾವು ಹೋರಾಟ ಮಾಡಿದ್ವಿ. ಭಾಳ ಪ್ರಬಲವಾಗಿರ್ತಕ್ಕಂಥ ಹೋರಾಟ ಮಾಡಿದ್ವಿ. ಗುಳೇದಗುಡ್ಡದೊಳಗೆ ಎಲ್ಲ ನಾಯಕರನ್ನು ಕರೆಸಿದ್ವಿ. ಇಲ್ಲಿ ಬಂಡಿ ಸಾಲು ಎತ್ತಿನ ಬಂಡಿಗಳನ್ನು ನಿಲ್ಲಿಸಿ ಎತ್ತಿ ಬಂಡಿನ ಮೇಲೆ ಆ ಒಂದು ಮೆರವಣಿಗೆಯನ್ನು ಮಾಡುವ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಅವತ್ತು ಮಾಡಿದ್ವಿ. ನಮ್ಮ ಕ್ಷೇತ್ರದ ಎಲ್ಲ ಗ್ರಾಮದ ಜನ ಅದರೊಳಗೆ ಸೇರಿಕೊಂಡಿದ್ರು. ಭಾಳ ಖುಷಿಯಿಂದ ಅದರೊಳಗೆ ಎಲ್ಲರೂ ಕೂಡ ಆ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟರು. ಆ ಬೆಂಬಲದ ಪರಿಣಾಮವಾಗಿ ಇವತ್ತು ಅದು ಆಗಲಿಕ್ಕೆ ಒಂದು ಸಾಧ್ಯತೆ ಆಯಿತು. ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಕೂಡ ನನಗೆ ಹೆಮ್ಮೆಯ ಸಂಗತಿ. ಆ ನಂತರ ಗುಳೇದಗುಡ್ಡದ ಭಾಗದಲ್ಲಿರ್ತಕ್ಕಂಥ ಕೆರೆ ಕಟ್ಟಳೆಗಳು ಏನೇನು ಕೆರೆಗಳಿದೆ ಆ ಕೆರೆಗಳನ್ನು ಒಳ್ಳೆ ರೀತಿ ಆಗುವ ಸಲುವಾಗಿ ಸನ್ಮಾನ್ಯ ಹೊರಕೇರಿಯವರು ನಮ್ಮ ಈ ಕಳಸಾ ಬಂಡೂರಿ ನಾಲಾದ ಜನಕ ಪಿತಾಮಹ ಅಂತ ಹೇಳ್ಬೋದು, ಅವರೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅವರ ಹೆಸರನ್ನು ಇಟ್ಟುಕೊಂಡು ಒಂದಿಲ್ಲಿ ಕೆರೆ ಅಭಿವೃದ್ಧಿ ಸಮಿತಿ ಅಂತಕ್ಕಂಥ ಒಂದು ಸಮಿತಿಯನ್ನು ಕೂಡ ನಾನು ಮಾಡಿದೆ. ಎಷ್ಟೋ ಕೆರೆ ಕೋಡಿಗಳು, ಕೆರೆಯಲ್ಲಿರ್ತಕ್ಕಂಥ ಹೂಳು, ಆಮೇಲೆ ಕೆರೆಯ ತೊಂದರೆಗಳು, ಕೆನಾಲ್ ತೊಂದರೆಗಳು, ಇವೆಲ್ಲ ತೊಂದರೆಗಳನ್ನ ನಿವಾರಿಸಲಿಕ್ಕೆ ಆ ಸಂಸ್ಥೆ ಮೂಲಕ ಸಾಕಷ್ಟು ಹೋರಾಟಗಳನ್ನು ಮಾಡುವ ಮೂಲಕ, ಅಧಿಕಾರಿಗಳ ಪತ್ರಗಳನ್ನು ಬರೆಯುವ ಮೂಲಕ, ಪತ್ರಿಕಾ ಹೇಳಿಕೆಗಳನ್ನು ಕೊಡುವ ಮೂಲಕ ಸಾಕಷ್ಟು ಅನುಕೂಲತೆಗಳನ್ನು ಇವತ್ತಿನ ದಿವಸ ನಾವು ಮಾಡಿಕೊಟ್ಟೆ. ಇದು ಕೂಡ ನಾವು ಮಾಡಿರ್ತಕ್ಕಂಥದ್ದು. ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಒಂದು ಪಕ್ಷದ ಜನತೆಗೆ ಮತ್ತು ಕಾರ್ಯಕರ್ತರಿಗೆ, ತಮ್ಮ ಕ್ಷೇತ್ರದ ಜನತೆಗೆ ಏನು ಸಂದೇಶ ಹೇಳಲಿಕ್ಕೆ ತಾವು ಇಚ್ಛೆ ಪಡ್ತೇವೆ? ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ. ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯರು ಹೊಂದಿರತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಪಕ್ಷ. ಸನ್ಮಾನ್ಯ ಮೋದಿಜಿಯವರು ಉತ್ತರ ಪ್ರದೇಶವನ್ನು ಗೆದ್ದ ಮೇಲೆ ಒಂದು ಭಾಷಣ ಮಾಡುವಾಗ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕಥೆಯನ್ನು ಹೇಳಿದರು ನಮಗೆ. ಒಂದು ಯಾವುದೇ ಒಂದು ಹಣ್ಣಿನ ಗಿಡ ದೊಡ್ಡದಾದ ಮೇಲೆ, ಹಣ್ಣನ್ನು ಬಿಟ್ಟ ಮೇಲೆ, ಅತಿ ಹೆಚ್ಚು ಫಲಗಳನ್ನು ಬಿಟ್ಟ ಮೇಲೆ ಆ ಗಿಡ ಅದು ಭಾರಕ್ಕೆ ಯಾವ ರೀತಿ ಕೆಳಗಡೆ ಬಾಗ್ತತಿ, ಕಾರ್ಯಕರ್ತರಾಗಿರ್ತಕ್ಕಂಥ ನಾವು ಕೂಡ ನಾವು ಹೆಂಗೆ ಚುನಾವಣೆಯಲ್ಲಿ ಎತ್ತರ ಮಟ್ಟಕ್ಕೆ ಹೋಗ್ತೀವಿ, ಹೆಂಗೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ, ಹೆಚ್ಚು ಸ್ಥಾನಗಳನ್ನು ಗೆದ್ದ ಮೇಲೆ ನಾವು ಕೂಡ ಡೌನ್ ಟು ಅರ್ತ್ ಅಂತ ಏನು ಹೇಳ್ತಾರೆ ಆ ರೀತಿ ನಡ್ಕೋಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ಅವ್ರು ನಮಗೆಲ್ಲ ಕೂಡ ಆದರ್ಶಪ್ರಾಯವಾಗಿ ತಿಳಿಸಿರ್ತಕ್ಕಂಥದ್ದು. ನಾನು ಅದರಲ್ಲಿ ವಿಶ್ವಾಸ ಇರ್ತಕ್ಕಂಥದ್ದು. ನಾನು ಎಷ್ಟೇ ಮೇಲೆ ಹೋಗಲಿ, ಯಾವುದೇ ಸ್ಥಾನಗಳನ್ನು ಮುಟ್ಟಲಿ, ಏನೇ ಮುಟ್ಟಿದರೂ ಕೂಡ ನನ್ನ ಭೂಮಿ ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ಅದೇ ದೊಡ್ಡದು. ನಾನು ಅಲ್ಲಿಗೆ ಬಂದು ನಿಲ್ಲಲೇಬೇಕು. ಹೀಗಾಗಿ ನಾವು ಯಾವಾಗಲೂ ಕೂಡ ಎಷ್ಟೇ ಸ್ಥಾನಮಾನದಲ್ಲಿ ಇದ್ರೂ ನಾವು ಡೌನ್ ಟು ಅರ್ತ್ ಆಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತು ನಮ್ಮೆಲ್ಲ ಬಂಧುಗಳಿಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾವು ನೋಡಿದಲ್ಲಿ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂಥ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ರಾಜಶೇಖರ್ ವೀರಪ್ಪ ಶೀರ್ವನ್ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.